ಈಗ ನಾವೆಲ್ಲ ಏನಪ್ಪಾ ಅಂದ್ರೆ ಕೆಲವು ಜನ ಏನಪ್ಪಾ ಅಂದ್ರೆ ಎಲ್ಲ ನಾವು ಯೇಸು ಸ್ವಾಮಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಅಲ್ವೇ. ನೀವು ಸರಿಯಾದ ನಿರ್ಧಾರ ಮಾಡಿದ್ದೀರಿ. ದೇವರು ನಿಮ್ಮನ್ನ ಹೇರಳವಾಗಿ ಆತನು ಆಶೀರ್ವಾದ ಮಾಡಿ. ಹಾಲೆಲೂಯಾ. ಸೊ ನಾನು ಈ ವಾಕ್ಯ ಧ್ಯಾನ ಮಾಡುತ್ತಿರುವಾಗ, ಈ ವಾಕ್ಯ ನಾನು ಓದ್ತಿರುವಾಗ ದೇವರು ನನ್ನ ಸಂಗಡ ಮಾತನಾಡಿರುವಂತ ಒಂದು ವಚನಗಳನ್ನ ನಾನು ಹೇಳ್ತೇನೆ. ಹಾಲೆಲೂಯಾ. ಓಕೆ, 3 ಜನರ ಬಗ್ಗೆ ನಾನು ಮಾತನಾಡ್ತೇನೆ. 3 ಜನರ ಬಗ್ಗೆ. ಮೊದಲನೇದಾಗಿ ಜಕ್ಕಾಯನ ಬಗ್ಗೆ. ಎದ್ರ ಬಗ್ಗೆ? ಜಕ್ಕಾಯನ ಬಗ್ಗೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನ. ಫಾಸ್ಟ್ ಇಲ್ಲಿ ಓದ್ರಿ. ಕೇಳಿಸ್ಕೊಳ್ಳಿ. ಯೇಸು ಸ್ವಾಮಿ ಎರಿಕೋ ಪಟ್ಟಣದ ಹಾದು ಹೋಗುತ್ತಿರುವಾಗ ಆ ಊರಲ್ಲಿ ಎರಿಕೋ ಪಟ್ಟಣದಲ್ಲಿ ಒಬ್ಬ ಮನುಷ್ಯ ಇದ್ದ. ಆತನ ಹೆಸರು ಜಕ್ಕಾಯ. ಅಲ್ಲಲ್ವೇ. ಈ ಜಕ್ಕಾಯನ ಜೀವಿತದಲ್ಲಿ ಅವನ ಜೀವಿತದಲ್ಲಿ ಅವನಿಗೆ ಏನ್ ಬೇಕು ಎಲ್ಲ ಇತ್ತು. ಆಮೇಲೆ ಅಲ್ಲಲ್ವೇ. ಬಟ್ ಜಕ್ಕಾಯನ ಒಂದು ಆಸೆ ಇತ್ತು, ಯೇಸು ಸ್ವಾಮಿಯನ್ನ ನೋಡುವ ಆಸೆ, ಯೇಸು ಸ್ವಾಮಿಯನ್ನ ಕಾಣುವ ಆಸೆ. ಇದರಿಂದ ಜಕ್ಕಾಯನ ಅನ್ಕೊಂಡೆ ಏನಪ್ಪಾ ಅಂದ್ರೆ, ನಾನು ಈ ದಿನ ಯೇಸು ಸ್ವಾಮಿಯನ್ನ ನಾನು ನೋಡ್ತೇನೆ ಎಂಬುದು. ಯಾಕೆಂದ್ರೆ ಜಕ್ಕಾಯ ಅನ್ಕೊಂಡ, ನನ್ನ ಹತ್ರ ಹಣ ಇದೆ, ಬೆಳ್ಳಿ ಇದೆ, ಬಂಗಾರ ಇದೆ, ನನ್ನ ಹತ್ರ ಎಲ್ಲ ಇದೆ. ಬಟ್ ಜಕ್ಕಾಯನ ಹತ್ರ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಬಿಡುಗಡೆ ಇಲ್ಲ. ಆ ಒಂದು ದೇವರ ಒಂದು ಆಶೀರ್ವಾದ ಜಕ್ಕಾಯನ ಹತ್ರ ಇಲ್ಲ. ಕೇಳಿಸ್ಕೊಡಿ. ಎಲ್ಲ ನಂತರ ಏನಂದ್ರೆ, ನನ್ನ ಹತ್ರ ದುಡ್ಡಿದ್ರೆ ನನಗೆಲ್ಲ ಸಿಗ್ತದೆ ಎಂಬುದಾಗಿ. ಅಲ್ಲಲ್ವೇ. ದುಡ್ಡು ನಮ್ಮ ಜೀವಿತದಲ್ಲಿ ಆರೋಗ್ಯ ಕೊಡಂಗಿಲ್ಲ, ದುಡ್ಡು ನಮ್ಮ ಜೀವಿತದಲ್ಲಿ ಶಾಂತಿ ಕೊಡಂಗಿಲ್ಲ, ದುಡ್ಡು ನಮ್ಮ ಜೀವಿತದಲ್ಲಿ ಸಮಾಧಾನ ಕೊಡಂಗಿಲ್ಲ, ದುಡ್ಡು ನಮ್ಮ ಜೀವಿತದಲ್ಲಿ ಏನಪ್ಪಾ ಅಂದ್ರೆ ನಮಗೆ ನೆಮ್ಮದಿ ಕೊಡಂಗಿಲ್ಲ. ಅಲ್ಲಲ್ವೇ. ಇಂಥದೇ ಒಂದು ಜೀವನ ಈ ಒಂದು ಜಕ್ಕಾಯ ಎಂಬಂತ ಒಬ್ಬ ವ್ಯಕ್ತಿ ಜೀವಿಸ್ತಾ ಇದ್ದ. ಅಲ್ಲಲ್ವೇ. ಈತ ಅನ್ಕೊಂಡ, ನನಗೆಲ್ಲ ಇದೆ, ಇನ್ನು ನನ್ನ ಮುಂದೆ ಯಾರು ಎಂಬುದಾಗಿ ಈತನ ಜೀವಿಸ್ತಾ ಇದ್ದ. ಇಡೀ ಊರು ಏನಪ್ಪಾ ಅಂದ್ರೆ ಆತನ ವಿರುದ್ಧವಾಗಿ ಮಾತನಾಡ್ತಾ ಇದ್ದ. ಯಾಕಂದ್ರೆ ಈತ ಸುಂಕ ವಸೂಲಿ ಮಾಡ್ತಾ ಇದ್ದ. ಬಡ್ಡಿ ಯಾರು ಕೇಳ್ತಿದ್ರು ಅವ್ರು ಎಲ್ಲರಿಗೂ ಈತನು ಸಾಲ ಕೊಡ್ತಾ ಇದ್ದ. ಸಾಲ ಕೊಡುವಾಗ ಅದನ್ನ ಮರಳಿ ಅವರು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಹೊಡೆದು ಬಡುದು ಕಾಡಿ ಬೇಡಿ ಅದನ್ನ ಆತನು ತನ್ನ ಒಂದು ಮಡಿಲಿಗೆ ಆತನು ಹಾಕೋದಿದ್ದ. ಇಂಥ ಸಂದರ್ಭದಲ್ಲಿ ಹಿಂಗ್ ಮಾಡಿ 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 ಜಕ್ಕಾಯ ಬಹಳ ಆಶೀರ್ವಾದ ಮಾಡ. ಏನಾದ? ಬಹಳ ಆಶೀರ್ವಾದ ಆದ. ಬರ್ತಾ 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 ಅವ್ನ ಜೀವಿತದಲ್ಲಿ ಅರಿವಾಗತ್ತೆ ಏನಪ್ಪಾ ಅಂದ್ರೆ, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಎಲ್ಲ ಇದೆ, ಬಟ್ ನನ್ನ ಹತ್ರ ಏನಪ್ಪಾ ಮನೆಗೆ ಹೋದ್ರೆ ಸಮಾಧಾನ ಇಲ್ಲ, ಮನೆಗೆ ಹೋದ್ರೆ ಶಾಂತಿ ಇಲ್ಲ, ಮನೆಗೆ ಹೋದ್ರೆ ನೆಮ್ಮದಿ ಎಂಬುದಾಗಿ ಅವ್ನಿಗೆ ಅನ್ಸಕತ್ತು. ಅದೇ ಸಂದರ್ಭದಲ್ಲಿ ಯೇಸು ಸ್ವಾಮಿ ಒಂದು ಎರಿಕೋ ಪಟ್ಟಣವನ್ನ ಹಾದು ಹೋಗ್ತಾ ಇರುವಾಗ ಈ ಜಕ್ಕಾಯನ ಕೇಳಿಸ್ಕೊಂಡ್ರೆ, ಯೇಸು ಸ್ವಾಮಿ ಕೂಡರಿಗೆ ಕಣ್ಣು ಕೊಡ್ತಾನೆ, ಯೇಸು ಸ್ವಾಮಿ ಕಿವುಡರಿಗೆ ಕಿವಿ ಕೊಡ್ತಾನೆ, ಯೇಸು ಸ್ವಾಮಿ ಯಾರ್ಯಾರ ಮೈಯಲ್ಲಿ ನೆಟ್ಟಿಗಿಲ್ವೋ ಅವ್ರು ಎಲ್ಲರಿಗೆ ಆರಾಮ ಮಾಡ್ತಾನ. ಅಷ್ಟೇ ಅಲ್ಲ, ಯೇಸು ಸ್ವಾಮಿಗೆ ನಂಬಿದ್ರೆ ಆತನೇನಪ್ಪಾ ಅಂದ್ರೆ ಆತನ ನಮ್ಮ ಜೀವಿತದಲ್ಲಿ ಆತನ ಶಾಂತಿ ಸಮಾಧಾನ ಕೊಡುವನಾಗಿದ್ದನೆಂಬುದಾಗಿ ಜಕ್ಕಾಯನ ಕಿವಿಗೆ ಬೆತ್ತು. ಅಲ್ಲವೇ. ಈಗ ಜಕ್ಕಾಯ ಏನ್ ಮಾಡೋದು ಗೊತ್ತೇನ್ರಿ, ಯೇಸು ಸ್ವಾಮಿ ಬರುತ್ತಿರುವಾಗ ಆತನೊಬ್ಬನೇ ಬರ್ತಾ ಇರಲಿಲ್ಲ, ಆತನ ಹಿಂದೆ ಸಾವಿರಾರು ಜನ ಬರ್ತಾ ಇದ್ರು. ಅಲ್ಲವೇ. ಬರುವಾಗ ಏನಪ್ಪಾ ಅಂದ್ರೆ ಜಕ್ಕಾಯನು ಆತನ ಕುಳ್ಳನಾಗಿದ್ದ, ಗಿಟ್ಟನಾಗಿದ್ದ, ಯೇಸುವನ್ನು ನೋಡ್ಬೇಕೆಂದು ಆತನು ಅಪೇಕ್ಷೆ ಪಟ್ಟ. ಆದ್ರೂ ಕೂಡ ಆತನಿಗೆ ನೋಡ್ಲಿಕ್ಕಾಗ್ಲಿಲ್ಲ. ಕಾರಣ ಅಂದ್ರೆ ಆತನು ಗಿಡ್ಡನಾಗಿದ್ದ. ಏನಾಗಿದ್ದ? ಗಿಡ್ಡನಾಗಿದ್ದ. ಬಟ್ ಜಕ್ಕಾಯ ತನ್ನ ಹೋಪ್ ಬಿಟ್ಕೊಳ್ಳಿಲ್ಲ, ತನ್ನ ನಿರೀಕ್ಷೆ ಬಿಟ್ಕೊಳ್ಳಿಲ್ಲ. ನನಗೆ ಇವತ್ತು ಯೇಸುವಿನ ಭೇಟಿ ಆಗ್ಲೇಬೇಕು. ಹಾಲೆಲೂಯಾ. ನನಗಿವತ್ತು ನನ್ನ ಜೀವಿತದಲ್ಲಿ ಯೇಸುವಿನ ಭೇಟಿ ಆಗ್ಲೇಬೇಕು. ಹಾಲೆಲೂಯಾ. ಈ ಸಂದರ್ಭ ನೋಡುವೇನಪ್ಪ ಅಂದ್ರೆ, ಜಕ್ಕಾಯ ತನ್ನ ಜೀವಿತ ಅನೇಕ ತಪ್ಪುಗಳು ಮಾಡ್ದ, ಅನೇಕ ಪಾಪಗಳು ಮಾಡ್ದ. ಬಟ್ ಏನಪ್ಪಾ ಅಂದ್ರೆ ಆತನು ಒಂದು ಒಳ್ಳೆ ನಿರ್ಧಾರ ಮಾಡಿದನಂದ್ರೆ, ಯೇಸುವನ್ನ ತನ್ನ ಜೀವಿತದಲ್ಲಿ ಆತನು ಅಂಗೀಕಾರ ಮಾಡ್ದ. ಹಾಲೆಲೂಯಾ. ಯಾರನ್ನ? ಯೇಸುವನ್ನ ತನ್ನ ಜೀವಿತದಲ್ಲಿ ಆತನ ಅಂಗೀಕಾರ ಮಾಡ್ದ. ಅಂಗೀಕಾರ ಮಾಡುವಾಗ ಏನಪ್ಪಾ ಅಂದ್ರೆ, ಆತನ ಮುಂದೆ ಹೋಗುತ್ತಿರುವಂತ ಸ್ಥಳದಲ್ಲಿ, ಮುಂದೆ ಹೋಗುತ್ತಿರುವಂತ ಒಂದು ಹಾದಿಯಲ್ಲಿ ಏನಪ್ಪಾ ಅಂದ್ರೆ ಆತನು ಹೋಗಿ ಒಂದು ದೊಡ್ಡ ಆಲದ ಮರದ ಹತ್ತಿ ಕೂತ್ಕೊಂಡ ಮೇಲೆ ಏನಪ್ಪಾ ಅಂದ್ರೆ ಯೇಸುಸ್ವಾಮಿ ಹೋಗ್ತಾ ಹೋಗ್ತಾ ಹೋಗ್ತಾರೆ ಏನಪ್ಪಾ ಅಂದ್ರೆ, ಯೇಸುಸ್ವಾಮಿ ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಇಳ್ಕೋತೀನಿ ಎಂಬುದಾಗಿ. ಹಾಲೆಲೂಯಾ. ಈಗ ಯೇಸುವನ್ನ ಮೇಲಕ್ಕೆ ಯೇಸುವನ್ನ ಮೇಲಕ್ಕೆ ನೋಡುವಂಥದ್ದು ಮಾಡಿದ ಯಾವುದು? ಜಕ್ಕಾಯನಿರುವಂತಹ ದಾಹ, ಜಕ್ಕಾಯನಿರುವಂತಹ ಒಂದು ಪ್ರೀತಿ, ಜಕ್ಕಾಯನಿರುವಂತಹ ಒಂದು ವಿಶ್ವಾಸ, ಜಕ್ಕಾಯನಿರುವಂತಹ ನಂಬಿಕೆ.
ಹಾಲೆಲೂಯ. ಯಾಕ? ನಾನು ಯೇಸುವನ್ನು ನೋಡಬೇಕು, ಯೇಸುವನ್ನು ಕಾಣಬೇಕು, ಯೇಸುಟ್ಟಿಗೆ ಮಾತನಾಡಬೇಕೆಂಬುದಾಗಿ. ಹಾಲೆಲೂಯ. ಇಲ್ಲಿ ಇವತ್ತು ಬಂದಿರಿ, ಹಾಲೆಲೂಯ, ನೀವು ದೂರಿಂದ ಬಂದಿರಿ, ನೀವೇನಪ್ಪ ಅಂದ್ರೆ ನೀವು ಇಲ್ಲಿ ಎದಕ್ಕೆ ಬಂದಿರಿ? ನಾನು ಯೇಸುವನ್ನು ಕಾಣಬೇಕು, ಯೇಸುವನ್ನು ನೋಡ್ಬೇಕು, ಯೇಸು ಮಾತಾಡೋದು ಬಂದಿರಿ. ಬಟ್ ನಾನು ಹೇಳಿದ್ರೆ ಕೇಳಿಸ್ಕೊಡ್ರಿ, ನೀವು ಇಲ್ಲಿ ಬಂದಿರಿ, ಬಟ್ ಏನಪ್ಪಾ ಅಂದ್ರೆ ನೀವು ವಾಪಸ್ ಹೋಗುವಾಗ ನೀವು ಕಾಲಿಗೆ ಹೋಗಂಗಿಲ್ಲ. ದೇವರು ನಿಮ್ಮ ಹೃದಯದಲ್ಲಿ ಸ್ಥಳ ಹಿಡಿದಾರದಷ್ಟು ಆತನ ಪ್ರೀತಿ, ರಕ್ಷಣೆ ಎಂಬ ಆತನು ಸುರಿಸಿ ನಿಮ್ಮನ್ನು ಆತನ ಕಳಿಸುವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಈ ಯೇಸುವನ್ನ ಮೇಲಕ್ಕೆ ನೋಡುವಂತೆ ಮಾಡ್ತು. ಏನ್ ಮಾಡ್ತು? ಜಕ್ಕಾಯನ ದಾಹ. ಅದೇ ದಾಹ ಇವತ್ತು ನಿಮ್ಮಲ್ಲಿರುವಾಗ, ಅದೇ ಪ್ರೀತಿ ಇವತ್ತು ನಿಮ್ಮಲ್ಲಿರುವಾಗ, ಅದೇ ನಂಬಿಕೆ ನಿಮ್ಮಲ್ಲಿರುವಾಗ, ನಿಮ್ಮ ಪರವಾಗಿ ಕೂಡ ಯೇಸು ನಿಮ್ಮ ಕಡೆ ನೋಡುವನಾಗಿದ್ದಾನೆ. ನೀವು ಹೋಗಿ ಎಂತ ಮೂಲೆ ಕೂತ್ಕೊಳ್ರಿ, ಎಂತ ಒಂದು ಕಾಣದ ಸಂಗತಿ ಕೂತ್ಕೊಳ್ರಿ. ಇವತ್ತು ನಿಮ್ಮ ಮೇಲೆ ಆತನ ಕಣ್ಣು ಬೀಳಲಿಕ್ಕಿದೆ ಯೇಸು ನಾಮದಲ್ಲಿ. ಹಾಲೆಲೂಯ. ಜಕ್ಕಾಯನ ತಟ್ಟನೆ ಇಳಿದು ಬಾ, ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಇಳುಕೋತೇನೆ ಎಂಬುದಾಗಿ. ಹಾಲೆಲೂಯ. ಅದಕ್ಕೋಸ್ಕರವಾಗಿ ಜಕ್ಕಾಯನ ಇಳಿದು ಯೇಸುವನ್ನು ತನ್ನ ಮನೆ ಕರ್ಕೊಂಡು ಹೋಗುವಾಗ ಅಲ್ಲಿರುವಂತ ಎಲ್ಲ ಜನ ಮಾತಾಡ್ತಾ ಇದ್ರು, ಯೇಸು ಸ್ವಾಮಿ ನೋಡು, ಪಾಪಿಗಳ ಜೊತೆಯಲ್ಲಿ ಆತನು ಹೋಗ್ತಾ ಇದ್ದಾನೆ, ಪಾಪಿಗಳ ಸಂಗಡ ಆತನು ಊಟ ಮಾಡ್ತಾ ಇದ್ದಾನೆ, ಪಾಪಿಗಳ ಮನೇಲಿ ಆತನು ವಾಸ ಮಾಡ್ತಾನೆ ಎಂಬುದಾಗಿ. ಬಟ್ ಬೈಬಲ್ ಹೇಳ್ತೇನಪ್ಪ ಅಂದ್ರೆ, ಯಾವ ರೀತಿಯಾಗಿ ಒಬ್ಬ ರೋಗಿಗೆ ಡಾಕ್ಟರ್ ಬೇಕೋ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಒಬ್ಬ ಪಾಪಿಗೆ ಯೇಸು ಸ್ವಾಮಿ ಬೇಕು. ಹಾಲೆಲೂಯ. ಬೈಬಲ್ ಹೇಳ್ತೇನಪ್ಪ ಅಂದ್ರೆ, ನಾನು ನೀತಿವಂತರನ್ನ ಕರೆಯಕ್ಕೆ ಬಂದಿಲ್ಲ, ನಾನು ಪಾಪಿಗಳನ್ನ ಕರೆಯಕ್ಕೆ ಬಂದಿದ್ದೇನೆ ಎಂಬುದಾಗಿ. ಹಾಲೆಲೂಯ. ಅದೇ ರೀತಿ ಹೇಳ್ತಾ ಬೈಬಲ್ ಇನ್ನೊಂದು ಹೇಳ್ತೇನಪ್ಪ ಅಂದ್ರೆ, ದೇವರು ಪಾಪವನ್ನು ದ್ವೇಷ ಮಾಡ್ತಾನೆ, ಆತನು ಪಾಪಿಗಳನ್ನ ಪ್ರೀತಿ ಮಾಡ್ತಾನೆ. ಹಾಲೆಲೂಯ. ಅದಕ್ಕೋಸ್ಕರವಾಗಿ ಇವತ್ತು ಈ ಸ್ಥಳದಲ್ಲಿ ನೀವು ಇಲ್ಲಿ ಇದ್ದೀರಿ. ಹಾಲೆಲೂಯ, ಹಾಲೆಲೂಯ. ಮಾತಾಡ್ಕೊಳ್ಳೆ. ನಿನ್ನ ಕಷ್ಟ ಇದ್ದಾಗ ಯಾರು ನಿಮ್ಮ ಮನೆ ಬಾಗಿಲು ಬಂದಿಲ್ಲ, ನಿನ್ನ ಸಮಸ್ಯೆ ಇದ್ದಾಗ ಯಾರು ನಿಮ್ಮ ಮನೆಗೆ ಬಾಗಿಲು ಬಂದಿಲ್ಲ, ನಿನ್ನ ನೋವಿದ್ದಾಗ ಯಾರು ಬಂದು ಕೇಳಿಲ್ಲ, ನಿನ್ನ ಕಣ್ಣಿಗಿದ್ದಾಗ ಯಾರು ಬಂದಿನ ಕಣ್ಣು ಒರೆಸಿಲ್ಲ. ಬಟ್ ಇವತ್ತು ನಿನ್ನ ಕಣ್ಣಿನ ಒರೆಸುವನೊಬ್ಬನಿದ್ದಾನೆ, ನಿನ್ನ ಕಷ್ಟ ಕೇಳುವೊಬ್ಬನಿದ್ದಾನೆ, ನಿನ್ನ ಮನೆ ಬಾಗಿಲು ಬರುವೊಬ್ಬನಿದ್ದಾನೆ, ಆತನೇ ಯೇಸು ಆಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೋಸ್ಕರವಾಗಿ ಜಕ್ಕಾಯನು ಹೋಗಿ ತನ್ನ ಮನೆ ಕಡೆ ಹೋಗ್ತಿರುವಾಗ, ಯೇಸು ಸ್ವಾಮಿ ಜಕ್ಕಾಯನ ಹಿಂದ್ಗಡೆ ತನ್ನ ಮನೆಗೆ ಹೋಗ್ತಾ ಇರುವಾಗ ಅಲ್ಲಿ ಹೋಗಿ ಏನಪ್ಪಾ ಅಂದ್ರೆ ಜಕ್ಕಾಯನ ಮನಸ್ಸಲ್ಲಿ ದೇವರು ಮಾತನಾಡ್ತಾರ. ಜಕ್ಕಾಯನ್ ಹೇಳ್ತಾನಪ್ಪ, ಯೇಸುವೆ, ನಾನು ಇಲ್ಲಿವರೆಗೆ ಯಾರಿಗಾರ ಮೋಸ ಮಾಡಿದ್ದೇನೋ, ಏನೆಲ್ಲ ನಾನು ಬಾಚಿಕೊಂಡಿದ್ದೇನೋ ಅದ್ರ 4ರಷ್ಟು ಹಿಂದಿಗೆ ಕೊಡ್ತೀನಿ ಎಂಬುದಾಗಿ ಹೇಳುವಾಗ ಅವಾಗ ಯೇಸು ಸ್ವಾಮಿ ಹೇಳ್ತಾನಂದ್ರೆ, ಜಕ್ಕಾಯನೇ, ಈ ಹೊತ್ತೆ ನಿನ್ನ ಮನೆಗೆ ರಕ್ಷಣೆ ಆಯಿತು. ಹಾಲೆಲೂಯ. ಅದರ ಅರ್ಥ ಏನಂದ್ರೆ, ಯೇಸು ಸ್ವಾಮಿ ನಂಬದ ಮೇಲೆ ಹಾಲೆಲೂಯ ಎಲ್ಲ ಪಾಪಕ್ಕೆ ಟಾಟ, ಎಲ್ಲ ಶಾಪಕ್ಕೆ ಟಾಟ, ಎಲ್ಲ ಕೆಟ್ಟತನಕ್ಕೆ ಟಾಟ, ಎಲ್ಲ ವ್ಯಭಿಚಾರಕ್ಕೆ ಟಾಟ, ಎಲ್ಲ ಸಿಗರೇಟ್ ಸೇದೋಕೆ ಟಾಟ, ಎಲ್ಲ ಬಿಡಿ ಸೇದೋಕೆ ಟಾಟ, ಎಲ್ಲ ಜೂಜಾಟ ಆಡೋದಕ್ಕೆ ಟಾಟ, ಎಲ್ಲ ಒಂದು ರೊಕ್ಕ ಆಡುವಂತ ಎಲ್ಲ ಪಾಪದ ಸಂಗತಿಗಳಿಗೆ ನೀವು ಟಾಟ ಹೇಳಿ ಯೇಸು ಅಂಗೀಕಾರ ಮಾಡಿದ್ರೆ ಇದೇ ಹೊತ್ತು ನಿಮ್ಮ ಕುಟುಂಬಗಳಿಗೆ ದೇವರು ರಕ್ಷಣೆಯನ್ನು ಕೊಡುವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಜಕ್ಕಾಯನ ತೆಗೆದುಕೊಂಡಂತ ಒಂದು ನಿರ್ಧಾರ ಅವನ ಜೀವನ ಮಾತ್ರ ಪರಿವರ್ತನೆ ಆಗಲಿಲ್ಲ. ಅವನ ಜೀವನ ಅಷ್ಟೇ ಅಲ್ಲ, ಅವನ ಕುಟುಂಬ, ಅವನ ಮಕ್ಕಳು, ಅವನ ಹೆಂಡತಿ, ಅವನ ಸಂಬಂಧಿಕರು ಎಲ್ಲರ ಜೀವಿತ ಬದಲಾವಣೆ ಆಯ್ತು. ಜಕ್ಕಾಯನ ಒಂದು ನಿರ್ಧಾರ ತೆಗೆದುಕೊಂಡ. ಹಾಲೆಲೂಯ. ಏನ್ ತೆಗೆದುಕೊಂಡ ಜಕ್ಕಾಯನು? ನಿರ್ಧಾರ. ಹಾಲೆಲೂಯ. ಅದಕ್ಕೋಸ್ಕರವಾಗಿ ಈ ಭೂಲೋಕದಲ್ಲಿ ವಾಸ ಮಾಡುವಾಗ ನಾವು ವಾಸ ಮಾಡುವಾಗ ನಮ್ಮ ಜೊತೆ ಅನೇಕರು ಮಾತನಾಡ್ತಾರೆ, ಅನೇಕ ಜನ ಏನಾದ್ರೂ ಹೇಳ್ತಾರೆ, ಅನೇಕ ಜನ ತಮ್ಮ ಅಭಿಪ್ರಾಯ ಹೇಳ್ತಾರೆ. ಬಟ್ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಪರಿಗಣಿಸುವ ಜ್ಞಾನ ದೇವರು ನಮಗೆ ಕೊಟ್ಟಿದ್ದಾನೆ. ಹಾಲೆಲೂಯ. ಯಾವ ರೀತಿಯಾಗಿ ಜಕ್ಕಾಯನು ಆತನು ತನ್ನ ಜೀವಿತದಲ್ಲಿ ಅದನ್ನು ನಿರ್ಧಾರ ಮಾಡೋದು, ಯೇಸುವನ್ನು ಅಂಗೀಕಾರ ಮಾಡಬೇಕೆಂಬುದಾಗಿ, ಅದೇ ರೀತಿಯಾಗಿ ಈ ಸಮಯದಲ್ಲಿ ನೀನು ಯೇಸುವನ್ನು ಅಂಗೀಕಾರ ಮಾಡೋದಾದ್ರೆ ನಾನು ಹೇಳ್ತೀನಿ, ಕೇಳಿಸ್ಕೊಡ್ರಿ, ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಅದ್ಭುತಗಳನ್ನ ಮಾಡೋದ್ರಲ್ಲಿ ಯಾರು ಕೂಡ ತಡಿಲಿಕ್ಕೆ ಆಗಲ್ಲ. ಹಾಲೆಲೂಯ. ನಿಮ್ಗೆ ಗೊತ್ತಿಲ್ಲ ಲೋಕ ಎಂತದೇನಪ್ಪ ಅಂದ್ರೆ, ಇವ್ರ ಮೇಲೆ ಬರಕತ್ತಾರ, ಇವ್ರ ಕಾಲಿಡನ್ನ ಜಗಬೇಕು. ಹೆಂಗ್ ಜಗಬೇಕು? ಇವ್ರ ಮನೆ ಮುಂದೆ ನಾನು ಮಾಟ ಮಾತ್ರ ಮಾಡೋಗಿತ್ತೇನೆ, ಇವ್ರಿಗೆ ನಾನು ನಿಂಬಿಕೆ ಬಂದಿಸ್ ಮಾಡೋಗಿತ್ತೇನೆ, ಇವ್ರಿಗೆ ಗೊಂಬಿ ಮಾಡ್ತೇನೆ, ಅದನ್ನ ಮಾಡ್ತೇನೆ, ಇದನ್ನ ಮಾಡ್ತೇನೆ. ಬಟ್ ನಾನು ಹೇಳ್ದು ಕೇಳಿಸ್ಕೊಡ್ರಿ, ಯೇಸು ಸ್ವಾಮಿ ನಂಬಿರುವಂತ ಮಕ್ಕಳಿಗೆ ಯಾವ ಮಾಟ ಮಂತ್ರ ಪಿಸಾಚಿ ಶಕುನಿ ಯಾವುದು ನಿಲ್ಲಂಗಿಲ್ಲ, ಯಾವುದು ನಡೆಯಂಗಿಲ್ಲ. ಹಾಲೆಲೂಯ, ಹಾಲೆಲೂಯ. ಯಾಕೆ ನಡೆಯಂಗಿಲ್ಲ? ಅದಕ್ಕಿಂತ ದೊಡ್ಡ ದೇವರು ನನ್ನ ದೇವರಾಗಿದ್ದಾರೆ. ಹಾಲೆಲೂಯ. ಯಾಕೆ? ಅದಕ್ಕೂ ಶಕ್ತಿ ಇದೆ ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ದೊಡ್ಡ ದೇವರು ನಮ್ಮ ದೇವರಾಗಿದ್ದಾರೆ. ಹಾಲೆಲೂಯ. ಅದಕ್ಕೋಸ್ಕರವಾಗಿ ಯಾವುದೇ ಮಾಟ ಇರಲಿ, ಮಂತ್ರ ಇರಲಿ, ಪಿಸಾಚ್ ಇರಲಿ, ಶಕುನ್ ಇರಲಿ, ಏನ್ ಬಂದ್ರು ಕೂಡ ನಿಮಗೆ ತಾಕಂಗಿಲ್ಲ. ಯಾಕಂದ್ರೆ ನೀವು ರಕ್ಷಣೆಯ ಅಡಿಯಲ್ಲಿ ಇರ್ತೀರಿ. ಎದರಲ್ಲಿ ಇರ್ತೀರಿ? ನೀವು ಎದರಡಿಯಲ್ಲಿ ಇರ್ತೀರಿ?
ಎದುರ ಅಡಿಯಿರ್ತೀರಿ, ರಕ್ಷಣೆ ಅಡಿಯಲ್ಲಿರ್ತೀರಿ. ಹಾಲೆಲೂಯಾ. ಇವಾಗ ನೀವು ಚರ್ಚ್ ಒಳಗಿದ್ದೀರಿ, ಇಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಬಿಸಿಲಿಲ್ಲ, ಯಾಕಂದ್ರೆ ನೀವು ಸೇಫ್ ಆಗಿದ್ದೀರಿ. ಹೊರಗಡೆ ಬಂದು ಯಾರೇ ಕಲ್ತು ಹೋಗಿದ್ರು ಕೂಡ ಗೋಡೆಗೆ ಬಿಡ್ತಿದ್ರಿ, ನೀವು ಬಿಡಂಗಿಲ್ಲ. ಹೊರಗಡೆ ಮೇಲಿಂದ ಕಲ್ಲು ಹೋದ್ರು ಕೂಡ ಪತ್ರ ಬಿಡ್ತಿದ್ರಿ, ನೀವು ಬಿಡಂಗಿಲ್ಲ. ಅದರ ಅರ್ಥ ಏನಂದ್ರೆ, ನಿಮ್ಮ ಮೇಲೆ ನಿಮ್ಮ ವಿರೋಧಿಗಳು ನಿಮ್ಗೆ ಆಗದೆ ಇರುವವರು ಏನೇ ಮಾಡಿಸಿದ್ರು ಕೂಡ ಅದು ಯೇಸುವಿಗೆ ಬಡಿದಕರೆ ನಿಮಗೆ ಬಡಂಗಿಲ್ಲ. ಹಾಲೆಲೂಯ. ಯೇಸು ಸ್ವಾಮಿ ಹೇಳ್ದ, ನನ್ನ ಹತ್ರ ಕಳಿಸ್ರಿ, ನಾನು ಅವುಗಳನ್ನು ನೋಡ್ಕೋತೇನೆ ಎಂಬುದಾಗಿ. ಆಮೇನ್. ಹಾಲೆಲೂಯ. ಅದಕ್ಕೋಸ್ಕರವಾಗಿ ಜಕ್ಕಾಯನು ತನ್ನ ಜೀವಿತದಲ್ಲಿ ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡ. ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ನಿರ್ಧಾರ ತೆಗೆದುಕೊಳ್ತೇವೆ. ಯೇಸುವನ್ನು ಹಿಂಬಾಲಿಸಿದ್ರು ಅಥವಾ ಲೋಕವನ್ನು ಹಿಂಬಾಲಿಸಿದ್ರು. ಹಾಲೆಲೂಯಾ. ನಾವು ಮೊನ್ನೆ ಒಂದು ಹಾಡು ಹಾಡ್ತೀವಿ, ಯಾವುದು? ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವು ಹಿಂದೆ, ಶಿಲುಬೆಯ ಮುಂದೆ ಲೋಕವು ಹಿಂದೆ, ಯೇಸು ಸುರಿಸಿದ ರಕ್ತದಿಂದ ಯೇಸು ಸುರಿಸಿದ ರಕ್ತದಿಂದ ಬಿಡುಗಡೆ ಹೊಂದಿರುವೆ. ಯಾರು ಸುರಿಸಿದ ರಕ್ತ? ಯಾರು ಸುರಿಸಿದ ರಕ್ತ? ಯಾರು ಸುರಿಸಿದ ರಕ್ತ? ನಿಮ್ಮ ಪಾಪಗಳು ಇಷ್ಟು ಕಡು ಕೆಂಪು ಆಗಿದ್ದಾವಂದ್ರೆ ಅದನ್ನು ಸ್ವಚ್ಛ ಮಾಡಕ್ಕೆ ಈ ಲೋಕದಲ್ಲಿರುವಂತಹ ಪ್ರತಿಯೊಂದು ಸಾಬನ್ ಪುಡಿ, ಸಬ್ಕಾರ ಪುಡಿ ಎಲ್ಲ ತಂದು ಕೂಡ ನಿಮ್ ಪಾಪ ತೊಳೆದ್ರು ಆ ಪಾಪ ಹೋಗಲ್ಲ, ಆ ಪಾಪ ತೊಳೆಲ್ಲ. ಅದಕ್ಕೋಸ್ಕರವಾಗಿ ಈ ಪಾಪ ನಿಮ್ಮಿಂದ ಹೋಗ್ಬೇಕಂದ್ರೆ ಒಬ್ಬ ಪರಿಶುದ್ಧವಾದ ರಕ್ತ ಬೇಕಾಗಿತ್ತು. ಅವರು ಹೇಳ್ತಾರಪ್ಪ ಅಂದ್ರೆ, ರಕ್ತಧಾರ ಇಲ್ಲದೆ ಪಾಪ ಕ್ಷಾಪಣೆ ಇಲ್ಲ. ಆ ರಕ್ತದಿಂದಲೇ ಇವತ್ತು ನೀವೆಲ್ಲರೂ ತೊಳೆಯಲ್ಪಟ್ಟಿದ್ದೀರಿ. ಹಾಲೆಲೂಯಾ. ಹೇಳ ನಿರ್ಧಾರ, 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 ಆಯ್ಕೆ, ಆಯ್ಕೆ, ಆಯ್ಕೆ. ಆಮೇಲೆ ಹಾಲೆಲೂಯಾ. ಇವಾಗ 10th ಮುಗಿದ್ಮೇಲೆ ಸ್ಟೂಡೆಂಟ್ಗಳು ಏನ್ ತಗೋಬೇಕಂತೇಳಿ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಎಸ್ ಸರ್. ಹಾಲೆಲೂಯಾ. ಇವಾಗ 10th ಮುಗಿದ್ಮೇಲೆ ಆರ್ಟ್ಸ್ ಮಾಡಿ ಅವ್ನು ಡಾಕ್ಟರ್ ಆಗಲ್ಲ. ಏನಾಗಲ್ಲ? ಏನಾಗಲ್ಲ? ಡಾಕ್ಟರ್ ಆಗಲ್ಲ. ಆರ್ಟ್ಸ್ ಮಾಡಿದ್ರೆ ಟೀಚರ್ ಆಗ, ಅಥವಾ ಒಂದು ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿ ಆಗ್ಬೇಕು. ಅಲ್ಲಲ್ವೇ? ಡಾಕ್ಟರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಸೈನ್ಸೇ ಮಾಡ್ಬೇಕು. ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಿಮ್ಮ ಜೀವಿತ ನೀವು ಎಲ್ಲಿಗೆ ಒಯ್ತಿರೋ ಅದನ್ನ ನೀವು ಮುಂಚಿತವಾಗಿ ನೀವು ಆಯ್ಕೆ ಮಾಡಬೇಕು. ಹಾಲೆಲೂಯಾ. ಪ್ರತಿದಿನ ಬೆಳಗ್ಗೆ ತಗ ಅಷ್ಟೇ, ಇವತ್ತು ನನ್ನ ಲೈಫ್ ನಲ್ಲಿ ನಾನು ಯಾರ ಸಂಗಡ ಭೇಟಿ ಆಗ್ತೇನೆ, ಯಾರ ಸಂಗಡ ಮಾತಾಡ. ಯಾವತ್ತೂ ಕೂಡ ನೆಗೆಟಿವ್ ವ್ಯಕ್ತಿಗಳ ಜೊತೆ ಸಹವಾಸ ಮಾಡಕ್ ಹೋಗ್ಬೇಡ. ಅಂದ್ರೆ ನೆಗೆಟಿವ್ ವ್ಯಕ್ತಿಗಳು ಏನ್ ಮಾತು, ನೆಗೆಟಿವ್ ಕನ್ನಡ ಏನಂದ್ರಪ್ಪ, ನಕಾರಾತ್ಮಕ ವ್ಯಕ್ತಿಗಳ ಜೊತೆ ಅವ್ರೇನಂತಾರ, ಆಗಲ್ಲ, ಇಲ್ಲ, ನಾ ಇರಲ್ಲ, ನಾ ಹಂಗಾಗ್ತೀನಿ, ನಾ ಹಿಂಗಾಗ್ತೀನಿ, ನಾ ಹಂಗಾಗ್ತೀನಿ, ನಾ ಇದನ್ನಾಗ್ತೀನಿ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಸಕಾರಾತ್ಮಕ ವ್ಯಕ್ತಿ ಜೊತೆಗೆ ನೀವು ಒಡನಾಟ ಇಡ್ರಿ. ಎಲ್ಲದಕ್ಕಿಂತ ಜಾಸ್ತಿ ಸಕಾರಾತ್ಮಕ ವ್ಯಕ್ತಿ ಯಾರಂದ್ರೆ ಆತನು ಯೇಸು ಆಗಿದ್ದಾನೆ. ಹಾಲೆಲೂಯಾ. ಏನಾಗಿದ್ದೇನೆ ಆತರು? ಏನಾಗಿದ್ದೇನೆ ಆತರು? ಯೇಸು ಆಗಿದ್ದಾನೆ. ಅದಕ್ಕೋಸ್ಕರವಾಗಿ ನಿಮ್ಮ ಜೀವಿತವನ್ನ ಸುಮ್ಮನೆ ನೀವು ಏನಪ್ಪಾ ಅಂದ್ರೆ ಸಿಕ್ಕರು ಮಾತು ಕೇಳ್ಕೊಂಡು ನಿಮ್ಮ ಲೈಫ್ ಅನ್ನ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡ. ಹಾಲೆಲೂಯಾ. ಹಾಲೆಲೂಯಾ. ಡ್ಯಾನಿಯಲ್ ಪ್ರವಾದನೆ ಗ್ರಂಥ ದಾನಿಯೇಲ್ ಒಂದನೇ ಅಧ್ಯಾಯ. ಓಕೆ, ಇದು ಎರಡನೇದಾಗಿ ನಾವು ಆಯ್ಕೆ ಮಾಡಬೇಕಂದ್ರೆ, ಜೀವಿಸುವುದಾದ್ರೆ ದೇವರಿಗಾಗಿಯೇ ನಾವು ಜೀವಿಸ್ಬೇಕು.
ಮೊದಲನೇ ಆಯ್ಕೆ ನಿನ್ನ ರಕ್ಷಣೆ, ಎರಡನೇ ಆಯ್ಕೆ ನಾನು ಜೀವಿಸುವುದಾದ್ರೆ ನಾನು ದೇವರಿಗೋಸ್ಕರವಾಗಿಯೇ ಜೀವಿಸ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ಒಂದೇ ಚೋದಪ್ಪ. ಹಾ 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 ಹಾ. ಆಗ ಕರ್ತನು ಯಹೂದದ ಅರಸನಾದ ಯೆಹೋಯಾಕೀಮನನ್ನು ಹಾ 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 ಆ ರಾಜನು ನನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಹಾ 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 ಇಲ್ಲೇನಾಯ್ತು? ಒಬ್ಬ ರಾಜ ಇದ್ದ. ಆ ರಾಜನ ಹೆಸರೇನು ಗೊತ್ತೇನ್ರಿ? ನೆಬೂಕದ್ನೆಚ್ಚರ್. ಕರೆಕ್ಟಾ? ಅಲ್ಲ, ಯಹೂದದ ಅರಸನಾದ ಯೆಹೋಯಾಕೀಮ ಮೂರನೇ ನೆಬೂಕದ್ನೆಚ್ಚರ್. ಈ ರಾಜ ನೆಬೂಕದ್ನೆಚ್ಚರ್ ರಾಜ ಏನ್ ಮಾಡ್ತಾನೆ ಗೊತ್ತೇನ್ರಿ? ಒಂದು ಆಜ್ಞೆ ಹೊರಡಿಸ್ತಾನೆ. ಏನಂತ? ಅವನ ಕೈ ಕೆಳಗಿರುವಂತ ಸೇವಕರಿಗೆ ಹೇಳ್ತಾರೇನಂದ್ರೆ, ನೀನು ಮುಂಬರುವ ದಿನಗಳಲ್ಲಿ ನನಗೆ ಕೆಲವರು ವಿದ್ವಾಂಸರು ಬೇಕು, ಕೆಲವರು ಜಾಣರು ಬೇಕು, ಕೆಲವು ಜನ ವ್ಯಕ್ತಿಗಳು ಬೇಕು. ಈ ಎಲ್ಲ ಜನರನ್ನ ನೀನು ಆರಿಸ್ಕೊಂಡು ಅವರಿಗೆ 1 ವರ್ಷ ನೀನು ಟ್ರೈನ್ ಮಾಡು. ಏನ್ ಮಾಡಿ? ನೀನು ಟ್ರೈನ್ ಮಾಡಿ. ಅಲ್ಲಲ್ವೇ? ಟ್ರೈನ್ ಮಾಡುವ ಸಂದರ್ಭದಲ್ಲಿ ಮುಂದೆ ಹಾ 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 ಅವರನ್ನು 3 ವರ್ಷ ಪೋಷಿಸಬೇಕೆಂದು ಆಜ್ಞಾಪಿಸಿದ. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಸಾಯೇಲ, ಅಜರ್ಯ. ಹಾ 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 ಕೇಳಿಸ್ಕೊಡ್ರಿ. ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ. ಹಲ್ಲೆಲೂಯಾ. ಈಗ ಕೇಳಿಸ್ಕೊಡ್ರಿ. ಇಲ್ಲಿ ಇದು ಅನ್ಯ ಜನರ ದೇಶ. ಹಲ್ಲೆಲೂಯಾ. ಈ ದೇಶದಲ್ಲಿ ಪಾಪ ಬಿಟ್ರೆ ಏನು ಇಲ್ಲಿ ಒಳ್ಳೇದು ನಡೀತಾ ಇರಲಿಲ್ಲ. ಹಲ್ಲೆಲೂಯಾ. ಇಂಥ ದೇಶದಲ್ಲಿ ನೆಬೂಕದ್ನೆಚ್ಚರ್ ಆಳ್ವಿಕೆ ಮಾಡುವಂತ ದೇಶದಲ್ಲಿ ಆತನು ನೆಬೂಕದ್ನೆಚ್ಚರ್ ದೇಶವನ್ನು ಆಳ್ವಿಕೆ ಮಾಡುವಂತ ಒಂದು ದೇಶದಲ್ಲಿ ಬರೇ ಪಾಪ ತುಂಬಿಕೊಂಡಿತ್ತು. ಏನ್ ತುಂಬಿಕೊಂಡಿತ್ತು? ಬರೇ ಪಾಪ ತುಂಬಿಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ಅಲ್ಲಿರುವಂತ ಜನರು ಏನ್ ಮಾಡಿದ್ರಂದ್ರೆ, ಹಲ್ಲೆಲೂಯಾ, ಅಲ್ಲಿರುವಂತ ರಾಜ ಏನ್ ಮಾಡಿದ್ರೆ, ಹಲ್ಲೆಲೂಯಾ, ಈ 3 ವರ್ಷ ನನ್ನ ಸನ್ನಿಧಿ ಸೇವೆ ಮಾಡ್ಲಿಕ್ಕೆ ಕೆಲವು ಜನರನ್ನ ನೀನು ಆಯ್ಕೆ ಮಾಡಿ ಎಂಬುದಾಗಿ. ಹಲ್ಲೆಲೂಯಾ. ಆಯ್ಕೆ ಮಾಡಿ ಎಂಬುದಾಗಿ ಹೇಳುವಾಗ ಈ ಒಬ್ಬ ಅವನ ಕೈ ಕೆಳಗಿರುವಂತ ವ್ಯಕ್ತಿ ಬಂದು ಈ ಎಲ್ಲಾ ಜನರ ಆರಿಸ್ಕೊಳ್ತಾರ. ಆ ಎಲ್ಲಾ ಜನರಲ್ಲಿ ಕೂಡ ಈ 4 ಜನರು ದೇವರ ಮಕ್ಕಳು ಇರ್ತಾರ. ಯಾರಿರ್ತಾರ? ಹೇಳಿ, ಯಾರಿರ್ತಾರ? ದೇವರ ಮಕ್ಕಳು. ಕೇಳಿಸ್ಕೊಳ್ಳಿ. ನಾವು ಕೂಡ ಈ ಲೋಕದಲ್ಲಿ ಇರ್ತೇವೆ. ನಾವು ಕೂಡ ಅನೇಕ ಜನಗಳ ಭೇಟಿ ಆಗ್ತೇವೆ. ನಾವು ಕೂಡ ಅನೇಕ ಒಂದು ವಿಷಯದಲ್ಲಿ ನಾವು ಕೂಡ ಮಾತನಾಡ್ತೇವೆ. ಅಲ್ಲಲ್ವೇ? ಕೇಳಿಸ್ಕೊಡ್ರಿ. ಇದೆಲ್ಲರ ಮಧ್ಯದಲ್ಲಿ ನಿನ್ನ ಜೀವಿತವನ್ನ, ನಿನ್ನ ಮಾತು, ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಕ್ರಿಯೆಯನ್ನ ನೀನು ಒಂದ್ ವೇಳೆ ಕಂಟ್ರೋಲ್ ಮಾಡುವುದಾದ್ರೆ, ಹಲ್ಲೆಲೂಯಾ, ಕೇಳಿಸ್ಕೊಡ್ರಿ, ಮುಂಬರುವ ದಿನಗಳಲ್ಲಿ ನೀನು ದೇವರ ದೃಷ್ಟಿಗೆ ದೂರವಾದನಲ್ಲ, ದೇವರ ದೃಷ್ಟಿಗೆ ನೀನು ಹತ್ತಿರವಾಗಿರುತ್ತೆ. ಹಲ್ಲೆಲೂಯಾ. ಜೀವಿಸುವುದಾದ್ರೆ ದೇವರಿಗೋಸ್ಕರವಾಗಿ ಜೀವಿಸು. ಹಲ್ಲೆಲೂಯಾ. ಬೈಬಲ್ ಹೇಳ್ತಾನಪ್ಪ ಅಂದ್ರೆ, ನನ್ನ ಬಲಗಡೆಯಲ್ಲಿ 1000 ಜನರು, ನನ್ನ ಎಡಗಡೆಯಲ್ಲಿ 10,000 ಜನರು ಸತ್ತು ಬಿದ್ರು ಕೂಡ ನನಗೆ ಯಾವ ಕೇಡು ತಟ್ಟುವುದಿಲ್ಲ. ಹಲ್ಲೆಲೂಯಾ. ಇದು ಯಾರಿಗೋಸ್ಕರ ಬರೋದು ಗೊತ್ತೇನ್ರಿ? ಯಾರು ದೇವರಿಗೋಸ್ಕರವಾಗಿ ಜೀವಿಸ್ತಾರೋ, ಯಾರು ದೇವರ ಕಾರ್ಯಗಳಿಗಾಗಿ ನಿಂದಿರ್ತಾರೋ, ಯಾರು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೀತಾರೋ, ಯಾರು ದೇವರ ವಾಕ್ಯವನ್ನು ತಮ್ಮ ಜೀವಿತದವರು ಕಾದುಕೊಂಡು ನಡೀತಾರೋ, ಯಾರು ಪರಿಶುದ್ಧವಾಗಿ ಜೀವಿಸ್ತಾರೋ, ಯಾರು ತಮ್ಮ ಜೀವಿತದಲ್ಲಿ ಎಲ್ಲರೂ ದೋಷವಿಲ್ಲದವರು ಜೀವಿಸ್ತಾರೋ, ಅಂತವರಿಗಾಗಿ ಇದು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ.